NPK ಅಂದ್ರೆ ಏನು ಗೊತ್ತಾ? ತಪ್ಪಾಗಿ ಹಾಕಿದ್ರೆ ಗೊಬ್ಬರ ವ್ಯರ್ಥ ಆಗುತ್ತೆ, ಸರಿಯಾಗಿ ಹಾಕಿದ್ರೆ ನಿಮ್ಮ ಇಳುವರಿ ಡಬಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಮಸ್ತೆ ರೈತ ಬಂಧುಗಳೇ. ಸೊ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ನೈಟ್ರೋಜನ್ ಅಂದ್ರೆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಮುಖ್ಯ ಅಂಶ ಆಗಿರ್ತದೆ. ಫಾಸ್ಫರಸ್ ಅಂತಂದ್ರೆ ಹೂವನ್ನ ಹೆಚ್ಚಿಸಲು ಬೇಕಾಗಿರ್ತದೆ, ಹೂವು ಜಾಸ್ತಿ ಬಿಡ್ಲಿಕ್ಕೆ. ಅದೇ ರೀತಿ ಪೊಟ್ಯಾಶ್, ಈ ಪೊಟ್ಯಾಶ್ ರೋಗ ನಿರೋಧಕ ಶಕ್ತಿ ಮತ್ತೆ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ನಿಮಗೆ ಬೇಕಾಗುತ್ತೆ. ಸೊ ಮೊದಲಿಗೆ ಬರೋದಾದ್ರೆ NPK ಅಂದ್ರೆ 19-19-19 ನೋಡ್ತಾ ಇರ್ಬೋದು ನೀವು. ಅಂತಂದ್ರೆ ಪ್ರತಿ 100 ಗ್ರಾಮಿನ ನೈಟ್ರೋಜನ್ ಅಂದ್ರೆ ಯಾವ್ದೋ ಒಂದು ಗೊಬ್ಬರ ಇಟ್ಕೊಂಡಿರ್ತೀರ ನೀವು, 19 ಅಂತ ಕರೀತಾರ. 19ನ ಒಂದು ಇಡೀ ಗೊಬ್ಬರ ಇಟ್ಕೊಂಡ್ರೆ 100 ಗ್ರಾಮ್ ಇತ್ತು ಅಂದ್ರೆ ಆ 100 ಗ್ರಾಮ್ನಲ್ಲಿ 19% ನಿಮಗೆ ನೈಟ್ರೋಜನ್ ಸಿಗುತ್ತೆ, 19% ಫಾಸ್ಫರಸ್ ಸಿಗುತ್ತೆ, 19% ನೈಟ್ರೋಜನ್ ಸಿಗುತ್ತೆ. ಸೊ ನೀವು ಇಷ್ಟನ್ನು ಕೊಡೋದ್ರಿಂದ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಬೆಳವಣಿಗೆ 19% ಸಿಗುತ್ತೆ, ಹೂ ಬಿಡಲು ಕೂಡ 19% ಮತ್ತು ಕ್ವಾಲಿಟಿ ಇಂಪ್ರೂವ್ ಕೂಡ 19% ಅಂತ ಗೊತ್ತಾಗುತ್ತೆ. ಅದೇ ರೀತಿ 15 ಅಲ್ಲಿಗೆ ಬಂತು ಅಂದ್ರೆ 15% ನೈಟ್ರೋಜನ್ ಇರುತ್ತೆ. ಅದೇ ರೀತಿ DAP ಅಂತ ಬರುತ್ತಲ್ಲ, ನೀವು ಡೈ ಅಮೋನಿಯಂ ಫಾಸ್ಫೇಟ್ ಎಲ್ಲಾ ಬೆಳೆಗಳಿಗೂ ಹಾಕ್ತಿರಲ್ಲ, ಅದರಲ್ಲಿ 18% ನೈಟ್ರೋಜನ್ ಇರುತ್ತೆ, 46% ಫಾಸ್ಫರಸ್ ಇರುತ್ತೆ, 0% ಪೊಟ್ಯಾಶ್ ಇರುತ್ತೆ. ಇದನ್ನು ತಿಳ್ಕೊಬೇಕಾಗಿರ್ತದೆ ನೀವು. ಯಾಕೆ ಅಂದ್ರೆ ಮೆಕ್ಕೆಜೋಳ, ಸೂರ್ಯಕಾಂತಿ ಅದಕ್ಕೆಲ್ಲ ಏನ್ ಮಾಡ್ತೀರಾ ನೀವು ಅಂತಂದ್ರೆ ಬೆಳವಣಿಗೆ ಬೆಳೆದಾದ್ಮೇಲೆ ಅಂದ್ರೆ 25-30 ದಿವಸ ಆದ್ಮೇಲೆ ತಗೊಂಡೋಗಿ DAP ಹಾಕಿದ್ರೆ ನಿಮಗೆ ಉಪಯೋಗ ಆಗಲ್ಲ. ನೀವು ಹಾಕ್ಬೇಕಾಗಿರೋದು 10-10-0-26 ಹಾಕಿದ್ರೆ ನಿಮಗೆ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಅಂಶ ಜಾಸ್ತಿ ಸಿಗುತ್ತೆ. ಸೊ ಯೂರಿಯಾದಲ್ಲಿ ಬಂತು ಅಂದ್ರೆ ಬೇಸಲ್ ಡೋಸ್ ಕೊಡ್ತೀರಾ, 46% ನೈಟ್ರೋಜನ್, ಬರೀ ನೈಟ್ರೋಜನ್ ಕಂಟೆಂಟ್ ಅಷ್ಟೇ ಇರುತ್ತೆ. ಅಂದ್ರೆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ. ಆದ್ರೆ ಹೂ ಬಿಡಲು, ರೋಗ ನಿರೋಧಕ, ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಯೂರಿಯಾ ಹಾಕಕ್ ಹೋಗ್ಬೇಡಿ. ಸೊ ಉದಾಹರಣೆ, ಒಂದು ಬೆಳೆಯನ್ನ ತಗೋಬೇಕಾದ್ರೆ, ನಾವು ಉದಾಹರಣೆ ಟೊಮೆಟೊ ಅಂತ ತಗೊಂಡ್ರೆ ಪ್ರತಿಯೊಂದು ಬೆಳೆಗೂ ಕೂಡ ನಿಮಗೆ ಅದರದ್ದೇ ಆದ NPK ರೆಕಮೆಂಡೇಶನ್ ಇರುತ್ತೆ. ಟೊಮೆಟೊಗೆ ಬಂದ್ರೆ ನೀವು 75, 100 ಮತ್ತು 50 ಇದು ರೆಕಮೆಂಡೇಶನ್. TNAU ಅಂದ್ರೆ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ರೆಕಮೆಂಡೇಶನ್ ಮಾಡ್ಬೋದು. 75% ನೈಟ್ರೋಜನ್ ಇರಬೇಕು, 100% ಫಾಸ್ಫರಸ್ ಅಂಶ ಇರಬೇಕು, 50% ಪೊಟ್ಯಾಶ್ ಇರಬೇಕು. ಇನ್ನು ಈ ತರದ ಬೆಳೆಗಳ ನಿಮಗೆ ರೆಕಮೆಂಡೇಶನ್, ಪ್ರತಿ ಬೆಳೆಯ ರೆಕಮೆಂಡೇಶನ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಬೆಳೆಯ ವಿವರಣೆ, ಯಾವ ಬೆಳೆ ಅಂತ ಹಾಕಿ ಆ ಬೆಳೆಯ ವರ್ಷದ ಅಂದ್ರೆ ಬೆಳವಣಿಗೆಯಿಂದ ಕಟಾವ್ ಮಾಡೋ ತನಕ ಎಷ್ಟು ರೆಕಮೆಂಡೇಶನ್ ಇರುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಕೃಷಿ ಜಗತ್ತನ್ನು ಫಾಲೋ ಮಾಡಿ. ಧನ್ಯವಾದಗಳು.